ಏನಿಲ್ಲಲ್ಲ. ನಮ್ಮ ಲ್ಯಾಂಡಕ್ಕೆ ಯಾರು ನಾಳೆ ಒಂದು ಟ್ರಿಪ್ ಹೊಡಿಬೇಕು. ಅವ್ರೇನು ವ್ಯವಸಾಯ ಏನು ಮಾಡಲ್ಲ ತಾನೆ? ಹಾಂ, ఫండ్ పోయింది 90. ನೀರು ಹಾಯಿಸ್ತೀರಿ, ಬೋರ್ವೆಲ್ ಐತೆ. ಡಿಸೆಂಬರ್ ಎಂಡಿಗೆ ಬರ್ತದೆ ಕಾಯಿಗೆ. ನಾವು ಇದನ್ನು ಲೇಬರ್ ಇಟ್ಕೊಂಡು ಒಂದು 3 ಜನ ಇಟ್ಕೊಂಡು ಕೀಳ್ತೀವಿ. ಕಿತ್ತ ಮೇಲೆ ಎತ್ಕೊಂಡೋಗಿ ಇದು ಕೋಲಾರಲ್ಲಿ ಮಾರ್ಕೆಟ್ಗೆ ಹಾಕಲ್ಲ. ಇದು ಶಾರದಾ ಟಾಕೀಸ್ ಹತ್ರ ಮಾರೋರು ಇರ್ತಾರೆ, ಅವ್ರಿಗೆ ಎತ್ಕೊಂಡು ಹಾಕ್ತೀವಿ. ಅವ್ರಿಗೆ ಹಾಕೋದ್ರಿಂದ ನಮಗೆ ಕಮಿಷನ್ ಉಳಿತದೆ, ಫುಲ್ ಅಮೌಂಟ್ ನಮಗೆ ಸಿಗ್ತದೆ. ಇದು ಸೀಸನ್ ಇನ್ನೂ ಬಂದಿಲ್ಲ, ಈಗ ತಾನೇ ಶುರು ಆಗ್ತಾ ಇದೆ. ಮೊನ್ನೆ ಎಲ್ಲ 100 ರೂಪಾಯಿ ಗಂಟ ಇತ್ತು 1 kg, ಈಗ 70 ಆಗಿದೆ. ಇನ್ನೊಂದು ವಾರದಲ್ಲೇ ಒಂದು 50-40-50 ಆಗ್ಬೋದು. ನಾವು ಈಗ ಬೆಂಗಳೂರು ಸಿಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರಿಗೆ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಬಿಟ್ಟು ನಾವು ನಮ್ಮ ರಿಲೇಷನ್ಗೆ ತಗೊಂಡೋಗ್ತಾ ಇದ್ದೀವಿ. ಯಾರ ಕೈಯಲ್ಲಿ ಉದ್ದಿನ ಬೇಳೆ, ಅವರೆಕಾಳು ಸಾರು ಇದೆಲ್ಲ ತುಂಬ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಇದನ್ನ ನಾಟಿ ಅವರೆಕಾಯಿ ನಮ್ಮ ಕೋಲಾರ ಕರೆಯೋದು ಅಂತ ಬಿಟ್ಟು ತುಂಬ ಸಂತೋಷ ಇದನ್ನು ತಗೊಂಡೋಗೋಕ್ಕೆ. ಒಂದು 100 ರೂಪಾಯಿಗೆ 100 kg ಇದೆ ರೇಟು. ಆದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿನ ಕಾಯಿ ಅಂತ ಬಿಟ್ಟು ನಾವು ಬೆಂಗಳೂರು ಸಿಟಿ ತಗೊಳ್ತಾ ಇದ್ದೀವಿ ನಮ್ಮ ಸಿಸ್ಟರ್ ಅವ್ರಿಗೆ. ಬಂದರೆ ಒಂದು ರೇಟ್ ಒಂದು 10 ರೂಪಾಯಿ ಕಡಿಮೆ ಇರುತ್ತೆ. ಈ ಹಳ್ಳಿಗಳಿದಾದರೆ ಒಂದು 70-80 ರೂಪಾಯಿ ಆಗುತ್ತೆ. ಈ ಬೆಟ್ಟ ಮೇಲಿಂದ ಬರುತ್ತೆ ಕಾಯಿ, ಅದು 90-100 ರೂಪಾಯಿ ಆಗುತ್ತೆ. ಅದು ಬೆಟ್ಟದ ಮೇಲಿನ ಕಾಯಿ ವಿಶೇಷ ಏನು ಅಂದರೆ ಸೊಗಡು ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟು ಬರುತ್ತೆ, ಎಲ್ಲ ಬರುತ್ತೆ. 70 ರೂಪಾಯಿ 80 ರೂಪಾಯಿ ತಗೊಂಡು 150 ರೂಪಾಯಿ 2 kg ಕೊಟ್ಟರು ತಗೊಂಡು ಹೋಗ್ತಾ ಇದ್ವಿ. ಅದರಲ್ಲಿ ನಾವು ಹುಳಿನೂ ಮಾಡ್ತೀವಿ, ಅದನ್ನು ಹಿದಕ್ಬಿಟ್ಟು ಕಾಳು ಇಟ್ಬಿಟ್ಟು ಹಿದಕಿನ ಬೇಳೆ ಅಂತ ಮಾಡ್ತೀವಿ. ಆಮೇಲೆ ಎಣ್ಣೆಯಲ್ಲಿ ಹಾಕಿ ಗೋಳಿಸಿ ಎಲ್ಲ ಕ್ಲೀನಾಗಿ ಉಪ್ಪು ಖಾರ ಹಾಕಿ ಅದಕ್ಕೆ ಅವಲಕ್ಕಿ ಹಾಕಿ ಗೋಳಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಾಡ್ತೀವಿ ಸರ್.